ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಮೊದಲ ಪರೀಕ್ಷೆಯಲ್ಲಿ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಸರ್ಕಾರಿ ಬಸವೇಶ್ವರ ಕಾಲೇಜಿನ ವಿದ್ಯಾರ್ಥಿನಿಯರು ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿನಿಯರ ಫಲಿತಾಂಶದ ಸಾಧನೆಗೆ ಪ್ರಾಚಾರ್ಯರಾದಂತಹ ಹನುಮಂತ ಪಿ ಗೌಡಗಾಂವ್ಕರ್ ಮತ್ತು ಸಿಬಿಸಿ ಕಮಿಟಿ ವತಿಯಿಂದ ಬಸವೇಶ್ವರ ಸರ್ಕಾರಿ ಕಾಲೇಜಿನಲ್ಲಿ ಗುರುವಾರ ಭಾಗ್ಯಶ್ರೀ ಅವರ ತಂದೆ ನರಸಪ್ಪ, ಮಹಾಲಕ್ಷ್ಮಿ ತಂದೆ ಶಿವಪುತ್ರ, ಭಾಗ್ಯಶ್ರೀ ತಂದೆ ರಾಜಕುಮಾರ್, ನಂದಿನಿ ಅವರ ತಂದೆ ಅಂಬಣ್ಣ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಲಾಗಿದ್ದು, ಬಳಿಕ ಪ್ರಾಚಾರ್ಯರಾದಂತಹ ಹನುಮಂತ ಗೌಡಗಾಂವ್ಕರ್, ಸಿಬಿಸಿ ಉಪಾಧ್ಯಕ್ಷ ಈಶ್ವರ್ ನೇಳಗಿ ಮಾತನಾಡಿದ್ದು ವಿದ್ಯಾರ್ಥಿನಿಯರಿಗೆ ಶುಭವನ್ನ ಹಾರೈಸಿದ್ದಾರೆ. ಬರ್ರಿ 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 ಈ ಕಡೆ ಬರ್ರಿ. ನೀವು ಫಾದರ್ ಇದ್ರಿ ಹೆಂಗೆ ಇರ್ಲಿ ಇರ್ಲಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಾಳ್ಮಡಿಗೆಯಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ಭಾಗ್ಯಶ್ರೀ ನರಸಪ್ಪನವರು ಸುಮಾರು 86% ಮೇಲ್ಪಟ್ಟು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಇವತ್ತು ಕಾಲೇಜಿನ ಕೀರ್ತಿ ಪತಾಕೆಯ ಬಾವುಟವನ್ನು ಇಡೀ ಜಿಲ್ಲೆಯಾದ್ಯಂತ ಹಾರಿಸಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಶಿವಪುತ್ರ ಅವರು, ಭಾಗ್ಯಶ್ರೀ ರಾಜ್ಕುಮಾರ್ ಅವರು ಮತ್ತು ನಂದಿನಿ ಅಂಬಣ್ಣವರು ಕೂಡ ಈ 4 ವಿದ್ಯಾರ್ಥಿನಿಯರು ಕಾಲೇಜಿನಲ್ಲೇನಪ್ಪ ಅಂದರೆ ಬಹಳಷ್ಟು ಉನ್ನತ ಮಟ್ಟದಲ್ಲಿ ರೆಗ್ಯುಲರ್ ಕ್ಲಾಸಿಗೆ ಬಂದು ಎಲ್ಲ ವಿದ್ಯಾರ್ಥಿನಿಯರು ಇವತ್ತು ಸತತವಾಗಿ ಪ್ರಯತ್ನ ಮಾಡಿ ಇವತ್ತೆಲ್ಲ ಉಪನ್ಯಾಸಕರ ಪ್ರಯತ್ನದ ಫಲವಾಗಿ, ವಿಶೇಷವಾಗಿ ವೈಯಕ್ತಿಕ ಪ್ರಯತ್ನದ ಫಲವಾಗಿ ಇವತ್ತು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಡಿಸ್ಟಿಂಕ್ಷನ್ ಮತ್ತು ಅಗ್ರಗಣ್ಯ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸಿಬಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಈಶ್ವರ್ ನೇಳಗಿ ಸರ್ ಅವರು ಹಾಗೂ ಪ್ರಭುರಾವ್ ಲುಮ್ನೂರು ಸರ್ ಅವರು ಮತ್ತು ಅನೇಕ ಸಿಬ್ಬಂದಿ ವರ್ಗದವರು ಕೂಡ ಇವತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿ ಇವತ್ತು ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಕಾರಣಭೂತರಾಗಿದ್ದಾರೆ. ಹೀಗಾಗಿ ತಾಳ್ಮಡಿಗೆ ಗ್ರಾಮದ ಎಲ್ಲ ಊರಿನ ಗಣ್ಯರ ಒಂದು ಸಹಯೋಗದೊಂದಿಗೆ ಇವತ್ತು ಮಕ್ಕಳ ಹಿತದೃಷ್ಟಿಯಿಂದ ಇವತ್ತು ತನುಮನಧನದಿಂದ ಕೂಡ ನಮ್ಮ ಶಾಲೆಗೆ ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಈ ಗ್ರಾಮದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಕ್ಕಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಕಾಲೇಜು ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ಅವರಿಗೆ ಇವತ್ತು ಸನ್ಮಾನ ಸಮಾರಂಭ ಇಟ್ಕೊಂಡು ಸನ್ಮಾನ ಮಾಡಿದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಅವರಿಗೆ ನಾವು ಅದ್ದೂರಿಯಾದ ಸನ್ಮಾನ ಇಟ್ಕೊಂಡು ಮಕ್ಕಳ ಒಂದು ಅವರಿಗೆ ವಿಶೇಷವಾಗಿ ಏನಪ್ಪ ಅಂದರೆ ಇನ್ಸೆಂಟಿವ್ ಕೊಡ್ತಕ್ಕಂಥ ರೂಪದಲ್ಲೂ ಕೂಡ ನಾವು ಕಾರ್ಯಪ್ರವರ್ತರಾಗ್ತಾ ಇರ್ತೇವೆ. ಹೀಗಾಗಿ ಮತ್ತೊಂದು ಸಲ ಮಕ್ಕಳಿಗೆ ಶುಭವಾಗಲಿ, ಮುಂದಿನ ಉನ್ನತ ವ್ಯಾಸಂಗಕ್ಕೆ ಅವರ ದಾಪುಗಾಲು ಹಾಕಲಿ. ಎಲ್ಲ ಮಕ್ಕಳನ್ನಪ್ಪ ಅಂದರೆ 4 ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟದ ಆರ್ಥಿಕ ಅನಾನುಕೂಲ ಇದ್ದರೂ ಕೂಡ ಅವರ ಆರ್ಥಿಕ ಅನಾನುಕೂಲ ನೀಗಿಸಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ ಒಂದು ಶುಭ ಸಂದೇಶದೊಂದಿಗೆ ನಾನು ಆ ಮಕ್ಕಳನ್ನು ಇವತ್ತು ಪವಿತ್ರವಾಗಿರ್ತಕ್ಕಂಥ ದಿನ ಏನಂತಂದರೆ ಇವತ್ತು ವರ್ಧಮಾನ ಮಹಾವೀರ ಜಯಂತಿಯ ಒಂದು ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ಆ ಮಕ್ಕಳನ್ನು ಇವತ್ತು ನಾವು ಸನ್ಮಾನಿಸಿದ್ದೇವೆ. ಆ ವರ್ಧಮಾನ ಮಹಾವೀರರ ಪುಣ್ಯರ ಪೂಜ್ಯನೀಯರ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅಂತಕ್ಕಂಥ ಶುಭ ಸಂದೇಶದೊಂದಿಗೆ ನಾನು 4 ಮಾತಿಗೆ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜ್ನಲ್ಲಿ ಇವತ್ತು ಭಾಳ ಸಂತೋಷದ ವಿಷಯ ಏನಂದರೆ ಇವತ್ತು ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ಕುಟುಂಬದ ವಿದ್ಯಾರ್ಥಿಗಳು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರತಿಭೆ ಮಾಡಿದ್ದಾರೆ. ಇವತ್ತು ನಮ್ಮ ಕಾಲೇಜು ವತಿಯಿಂದ ಕುಮಾರಿ ಭಾಗ್ಯಶ್ರೀ ನರಸಪ್ಪ ಅವರು 86% ಅಂಕಗಳನ್ನು ಪಡೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಮತ್ತು ಕೆಲವು ವಿದ್ಯಾರ್ಥಿಗಳು ಪ್ರಥಮದಲ್ಲಿ, ಕೆಲವು ವಿದ್ಯಾರ್ಥಿಗಳು ದ್ವಿತೀಯದಲ್ಲಿ. ಒಟ್ಟು ನಮ್ಮ ಕಾಲೇಜಿನ ಪ್ರತಿಶತ 85 ಆಗಬೇಕು. ಆದರೆ ಇನ್ನು ರೆಗ್ಯುಲರ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಸ್ವಲ್ಪ ಕಮ್ಮಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಮಾನ್ಯ ಪ್ರಾಂಶುಪಾಲರು ನಾವೆಲ್ಲ ಸೇರಿಕೊಂಡು ಇನ್ನೂ ಉನ್ನತ ಮಟ್ಟದಲ್ಲಿ ಫಲಿತಾಂಶ ತರೋ ರೀತಿ ಪ್ರಯತ್ನ ಪಡ್ತೇವೆ. ಆದರೆ ಎಲ್ಲ ಉಪನ್ಯಾಸಕರಿಗೆ ಹಾಗೂ ಪ್ರಾಂಶುಪಾಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಸವಲತ್ತು ಇಲ್ಲದಿದ್ದರೂ ಕೂಡ ತಮ್ಮ ಮಕ್ಕಳಂತೆ
ನಮ್ಮ ವಿದ್ಯಾರ್ಥಿಗಳ ಒಳ್ಳೆಯ ರೀತಿಯ ಉಪನ್ಯಾಸ ನೀಡಿ ಇವತ್ತು ಒಂದು ಉತ್ತಮವಾಗಿ ಉತ್ತೀರ್ಣರಾಗಲು ಸಹಕಾರ ನೀಡಿದರೆ ಅವರಿಗೆ ನನ್ನ ಪರವಾಗಿ ವಿಷಯಗಳ ಉಪನ್ಯಾಸಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಈಗ ಉತ್ತೀರ್ಣರಾಗಿರೋ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಕೂಡ ಈ ಕಾಲೇಜಿನ ಮತ್ತು ನಮ್ಮ ಗ್ರಾಮದ ಕೀರ್ತಿ ಉನ್ನತ ಮಟ್ಟದಲ್ಲಿ ಕೀರ್ತಿ ತರಲೆಂದು ತಮಗೆ ಹಾರೈಸ್ತೇನೆ. ಯಾಕೆಂದರೆ ನಮ್ಮಲ್ಲಿ ನುರಿತ ಉಪನ್ಯಾಸಕರಿದ್ದಾರೆ, ಎಲ್ಲರೂ ಅನುಭವಿ ಉಪನ್ಯಾಸಕರಿದ್ದಾರೆ, ಯಾರೂ ಕೂಡ ಇದು ಇಲ್ಲ. ಆದರೂ ಕೆಲವು ವಿದ್ಯಾರ್ಥಿಗಳು ದಿನನಿತ್ಯ ಕಾಲೇಜಿಗೆ ಬರೋದೇ ಅನುತ್ತೀರ್ಣರಾಗಿದ್ದಾರೆ. ಆದರೆ ಸರ್ ಎಲ್ಲ ಅನುಭವಿ ಇರೋದ್ರಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣ ತರಲು ಪ್ರಯತ್ನ ಪಡ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು. ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿ ಪ್ರಭು ಲಂಬೂನೋರ್, ಉಪನ್ಯಾಸಕರಾದ ರವೀಂದ್ರ ರೆಡ್ಡಿ, ಸಂಜು ಕುಮಾರ್, ಜುಮ್ಮಾ ಸೇರಿದಂತೆ ಸುನೀಲ್ ಕುಮಾರ್, ಸಂಗೀತ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೂನೋರ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.